ಯಾದಗಿರಿಯ ಹುಣಸಗಿ ತಾಲೂಕಿನ ಕರವೇ ಘಟಕದ ನೂತನ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ ತಳವಾರ ಚನ್ನೂರನ್ನ ಆಯ್ಕೆ ಮಾಡಲಾಗಿದೆ. ಈ ಸಂಬಂಧ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಮಾರಂಭ ಕೂಡ ಮಾಡಲಾಯಿತು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಬಸವರಾಜ ತಳವಾರ ಚನ್ನೂರು ಈಗಾಗಲೇ ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ 50% ಉದ್ಯೋಗ ನೀಡುವಂತೆ ಆದೇಶವನ್ನ ಮಾಡಿದೆ. ಒಂದು ವೇಳೆ ಖಾಸಗಿ ಕಂಪನಿಯವರು ಇದರಲ್ಲಿ ತಾರತಮ್ಯವನ್ನ ಮಾಡಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತೇವೆ. ನಮ್ಮ ಹಕ್ಕನ್ನ ನಾವು ಪಡೆಯಲು ಬೇರೆ ರಾಜ್ಯ ಅಥವಾ ದೇಶದ ಜನರ ಮರ್ಜಿ ಕಾಯಲು ನಾವು ಸಿದ್ಧರಿಲ್ಲ. ಇನ್ನು ಒಂದು ವೇಳೆ ಆದೇಶ ಪಾಲಿಸದೇ ಇರುವ ಖಾಸಗಿ ಕಂಪನಿಗಳು ಕರ್ನಾಟಕವನ್ನ ಬಿಟ್ಟು ತೊಲಗಬೇಕು ಎಂದು ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಸಮಾರಂಭದಲ್ಲಿ ನಿಕಟ ಪೂರ್ವ ಅಧ್ಯಕ್ಷ ಶಿವಲಿಂಗ ಶೆಟ್ಟಿ ಸಾಹುಕಾರ ಹಾಗೂ ತಾಲೂಕು ರೈತ ಘಟಕದ ಅಧ್ಯಕ್ಷ ಮೌನೇಶ್ ಚಿಂಚೋಳಿ ಸೇರಿದಂತೆ ಕರವೇ ಬಳಗದ ಮುಂತಾದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನೆಚ್ಚಿನ ನಾಯಕರಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ನಂದನಗೌಡ ಅವರಿಗೂ ಮತ್ತು ನನ್ನೆಲ್ಲ ಸಹಪಾಠಿಗಳು ವಂದನೆಯನ್ನು ಸಲ್ಲಿಸಿ ಇವತ್ತಿನ ದಿನ ಕನ್ನಡ ನಾಡಿಗಾಗಿ ವಿಡಿಯೋ ಮಾಡ್ರಿ ಸುಮಾರು 2007ರಲ್ಲಿ ಸಂಘಟನೆ ಸೇರಿದ್ರು. ಚನ್ನೂರು ಕರವೇ ಗ್ರಾಮ ಘಟಕ ಚನ್ನೂರಲ್ಲಿ 2007ರಲ್ಲಿ ಏನಪ್ಪ ಅಂದ್ರೆ ತಾಲೂಕು ಗ್ರಾಮ ಘಟಕ ಅಧ್ಯಕ್ಷರ ಕಾರ್ಯನಿರ್ವಹಿಸ್ತಿದ್ರು. ಅಲ್ಲಿ ಕೂಡ ಸುಮಾರು ಸತತವಾಗಿ 6 ವರ್ಷಗಳ ಕಾಲ ಚನ್ನೂರಲ್ಲಿ ಗ್ರಾಮ ಘಟಕ ಅಧ್ಯಕ್ಷರ ಕಾರ್ಯನಿರ್ವಹಿಸಿದ್ರು. ಅಲ್ಲಿ ಅನೇಕ ಸಮಾಜ ಕೆಲಸಗಳನ್ನು ಮಾಡಿದ್ರು. ಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರಿಂದಾಗಿರ್ಬೋದು, ಅಲ್ಲಿ ಬಡವರು ತೊಂದರೆ ಆದ ಕೂಡ ಅಲ್ಲಿ ನಿಂದು ಒಂದು ಕೆಲಸ ಮಾಡಿದ್ರು. ಅದರದ್ದೇನಪ್ಪ ನಂತರವಾಗಿ ಇವರು ಹುಣಸಗಿಯಲ್ಲಿ ಹೋಬಳಿ ಘಟಕ ಇತ್ತು. ಮತ್ತೆ ಅವರು ಇವರ ಒಂದು ಕಾರ್ಯವನ್ನು ಮೆಚ್ಚಿ ಹೋಬಳಿ ಘಟಕದಲ್ಲಿ ಸುಮಾರು 5 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಇವರು ಸಂಘಟನಾ ಕಾರ್ಯದರ್ಶಿ ಕಾರ್ಯನಿರ್ವಹಿಸಿದ್ರು. ಗೌರವಾಧ್ಯಕ್ಷರಾದ ನಂದನಗೌಡ ಅವರಿಗೂ ಮತ್ತು ನನ್ನೆಲ್ಲ ಸಹಪಾಠಿಗಳು ವಂದನೆಯನ್ನು ಸಲ್ಲಿಸಿ ಇವತ್ತಿನ ದಿನ ಕನ್ನಡ ನಾಡಿಗಾಗಿ, ಕನ್ನಡ ನುಡಿಗಾಗಿ, ಕನ್ನಡದ ಛಲ ನೆಲಕ್ಕಾಗಿ ಶ್ರಮಿಸುವ ಎಲ್ಲ ಶ್ರಮಜೀವಿಗಳಿಗೂ ನನ್ನ ಸ್ನೇಹ ಬಳಗಕ್ಕೂ ವಂದನೆಯನ್ನು ಸಲ್ಲಿಸುತ್ತಾ